ಮದುವೆ ಮನೆ ಸ್ಟೈಲಲ್ಲಿ ಮಾಡೋ ಬಾದುಷಾನ ನಾವಿವತ್ತು ಮನೆಯಲ್ಲಿ ಮಾಡೋಣ. ನಾನು ಬಾದುಷಾ ಮಾಡೋದಕ್ಕೆ ಮೈದಾ ಮತ್ತು ರವೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟನ್ನ ನಾನು ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಹಾಗೆಯೇ ತೊಗೊಂಡಿರುವಂತಹ ಅರ್ಧ ಕಪ್ ಚಿರೋಟಿ ರವೆನ ಇದನ್ನು ಕೂಡ ಇದೇ ಪಾತ್ರೆಗೆ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು 1 ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆನ ತೊಗೊಳ್ಬೇಕು. ಈ ಫಾರ್ ಎಕ್ಸಾಂಪಲ್ ಇವಾಗ 200 ಗ್ರಾಮ್ ನೀವು ಮೈದಾ ಹಿಟ್ಟನ್ನ ತೊಗೊಂಡ್ರೆ 100 ಗ್ರಾಮ್ ಚಿರೋಟಿ ರವೆನ ಯೂಸ್ ಮಾಡ್ಕೊಳ್ಳಿ. ಇದೇ ಅಳತೆಯಲ್ಲಿ ತೊಗೋಬೇಕು. ನೆಕ್ಸ್ಟ್ ಈ ಥರ ಮಧ್ಯದಲ್ಲಿ ಸ್ಪೇಸ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಕಾಯಿಸ್ಕೊಂಡು ಈ ಥರ ಹಾಕ್ಕೊಳ್ಬೇಕು. ಇವಾಗ ಒಂದು 200 ಗ್ರಾಮ್ ಮೈದಾ ಹಿಟ್ಟು 100 ಗ್ರಾಮ್ ಚಿರೋಟಿ ರವೆಗೆ ಟೋಟಲ್ 300 ಗ್ರಾಮ್ ಆಗಿದೆ. 1.5 ಕಪ್ ಅಷ್ಟು ತೊಗೊಂಡಿರೋದು. ನಾನು ಇದಕ್ಕೆ 100 ಗ್ರಾಮ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಇಲ್ಲ ಹಿಟ್ಟು ಕಪ್ಪಾಗಿಬಿಡುತ್ತೆ. ಹಾಕ್ಕೊಂಡು ನೆಕ್ಸ್ಟು ಅದೇ ಯಾವ ಕಪ್ಪಲ್ಲಿ ನಾನು ಹಿಟ್ಟು ತೊಗೊಂಡಿದ್ನೋ ಅದರಲ್ಲೇ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ಮುಕ್ಕಾಲ್ಗಿಂತ ಸ್ವಲ್ಪ ಕಡಿಮೆ ನೀರನ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 3/4 ಕಪ್ಪಷ್ಟು ವಾಟರ್ನ ತೊಗೊಂಡು ಈ ಥರ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ತಿದ್ದೀನಿ. ಇದನ್ನ ನೀವು ಚೆನ್ನಾಗಿ ನಾದ್ಕೊಳ್ಬೇಕು, ಇಲ್ಲ ಅಂದರೆ ಚಿರೋಟಿ ರವೆ ಮತ್ತು ಮೈದಾ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗೇ ಬಾದುಷಾ ನಿಮಗೆ ಬರುತ್ತೆ. ನೋಡಿ, ಇದು ಹಿಟ್ಟನ್ನ ನಾನು ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸು ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು. ನೆಕ್ಸ್ಟ್ 5 ಮಿನಿಟ್ಸ್ ಆದಮೇಲೆ ಹಿಟ್ಟನ್ನ ತೊಗೊಂಡು ನೀಟಾಗಿ ಬಾದುಷಾ ಯಾವ ಥರ ಮಾಡ್ತಾರೋ ಆ ಥರ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಈ ಥರ ಮತ್ತೆ ಇನ್ನೊಂದು ಸರಿ ಈ ಥರ ನೀಟಾಗಿ ನಾದ್ಕೊಳ್ಳಿ. ಈ ಥರ ನಾದ್ಕೊಳ್ಳೋದ್ರಿಂದ ಅದು ಬಾದುಷಾ ಬಂದ್ಬಿಟ್ಟು ತುಂಬ ಪದರವಾಗಿ ಬರುತ್ತೆ. ಈ ಥರ ನೀಟಾಗಿ ನಾದ್ಕೊಳ್ಳಿ. ಇವಾಗ ರೆಡಿ ಆಗಿದೆ ಈ ಹಿಟ್ಟು. ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತೀನಿ. ನಿಮಗೆ ಬಾದುಷಾ ಯಾವ ಸೈಜ್ ಬೇಕೋ ಆ ಸೈಜಷ್ಟು ಹಿಟ್ಟನ್ನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಬಾದುಷಾ ಮಾಡೋದಕ್ಕೆ ಹಿಟ್ಟನ್ನು ನೀಟಾಗಿ ತಟ್ಕೊಳ್ಬೇಕಾಗುತ್ತೆ. ಫಸ್ಟು ನಾವು ಹಿಟ್ಟನ್ನ ಈ ಥರ ಮಧ್ಯ ಕೈಯಲ್ಲಿ ಅಂಗೈಯಲ್ಲಿ ತೊಗೊಂಡು ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಅದೇ ಕೈಯಲ್ಲಿ. ಹಾಗೆಯೇ ಈ ಹಿಟ್ಟನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಪ್ಲೇಸಲ್ಲೇ ಕರೆಕ್ಟಾಗಿ ಹಿಟ್ಟನ್ನ ಇಟ್ಬಿಟ್ಟು ನೆಕ್ಸ್ಟ್ ಈ ಕೈಯಿಂದ ಈ ಥರ ಪ್ರೆಸ್ ಮಾಡಬೇಕು. ನೀಟಾಗಿ ಈ ಥರ ಮಧ್ಯ ಪ್ರೆಸ್ ಮಾಡಿಕೊಂಡು ಹೆಬ್ಬೆರಳಲ್ಲಿ ಈ ಥರ ಒತ್ತಿ. ನೋಡಿ, ಪರ್ಫೆಕ್ಟಾಗಿ ಬಾದುಷಾ ಶೇಪ್ಗೆ ಬಂದಿದೆ. ನೀವು ಇದೇ ಪ್ರೊಸೀಜರಲ್ಲಿ ಬಾದುಷಾಗಳನ್ನ ರೆಡಿ ಮಾಡ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಹಾಗಾಗಿ ನೋಡಿ, ಈ ಥರ ಮಧ್ಯದಲ್ಲಿ ನಾನು ಹಿಟ್ಟನ್ನ ತಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡು ಈ ಕೈಯಲ್ಲಿ ಈ ಥರ ಒತ್ಬಿಟ್ಟು ಮತ್ತೆ ಹೆಬ್ಬೆರಳಲ್ಲಿ ಈ ಥರ ಒತ್ಕೊಳ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಸೇಮ್ ಬಾದುಷಾ ಮದುವೆ ಮನೆಗಳಲ್ಲೆಲ್ಲ ಹೇಗೆ ಮಾಡ್ತಾರೋ ಸೇಮ್ ಅದೇ ಶೇಪಲ್ಲಿರುತ್ತೆ. ನೀವು ಈ ಥರನೇ ಹಿಟ್ಟನ್ನು ಉಂಡೆ ಮಾಡಿಕೊಂಡು ತಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಎಲ್ಲ ಈ ಹಿಟ್ಟು ಏನು ತೊಗೊಂಡಿದ್ದೀನೋ ಅದಷ್ಟನ್ನು ಇದೇ ಪ್ರೊಸೀಜರಲ್ಲಿ ಬಾದುಷಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ನಾನು ಈ ಥರ ತಟ್ಕೊಂಡು ಬಾದುಷಾ ಶೇಪ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಮದುವೆ ಮನೇಲಿ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇದೆ. ಇದು ಬೇಕ್ರಿಗಳಲ್ಲೂ ಇದೇ ಥರ ನಿಮಗೆ ಸಿಗುತ್ತೆ ಬಾದುಷಾ. ಇವಾಗ ಇದು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೆಕ್ಸ್ಟ್ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ತೀನಿ. ಈ ಬಾದುಷಾನ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ತುಂಬ ಫ್ಲೇಮ್ ಇರಬಾರ್ದು, ಹೈ ಫ್ಲೇಮು, ಸ್ವಲ್ಪ ಮೀಡಿಯಮ್ ಎಣ್ಣೆ ಕಾದಿದ್ದೇನೆ ಫ್ಲೇಮ್ನ ಸಣ್ಣ ಮಾಡಿಕೊಂಡು ಅದಕ್ಕೆ ನೀವು ಮಾಡಿಟ್ಕೊಂಡಿರುವಂತಹ ಬಾದುಷಾಗಳನ್ನ ಇದಕ್ಕೆ ಹಾಕ್ಕೊಳ್ಬೇಕು. ಎಣ್ಣೆಯಲ್ಲಿ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು. ನೀವು ಒಂದೇ ಸರಿ ಫ್ಲೇಮ್ನ ಹೈ ಫ್ಲೇಮ್ ಆ ಥರ ಎಲ್ಲ ಇಟ್ಕೊಂಡ್ಬಿಟ್ರೆ ಅದು ಒಂದೇ ಸರಿ ಸೀದೋಗ್ಬಿಡುತ್ತೆ. ಸೊ ಈ ಥರ ನೀವು ಪ್ರತಿ ಸರಿ ಎತ್ತಾಕ್ತಾ ಇರಬೇಕು. ಬಾದುಷಾ ಕೆಳಗಡೆ ಬಾಣಲಿಲಿ ಈ ಥರ ಕೆಳಗಿರೋದ್ರಿಂದ ಅದು ಕೆಳಗಡೆ ಸೀದೋಗ್ಬಿಡುತ್ತೆ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಪ್ರತಿ ಸರಿ ಮಾಡಿಕೊಂಡು ತುಂಬ ಪೇಷನ್ಸಿಂದ ನಿಧಾನವಾಗಿ ಬೇಯಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಕಲರ್ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ಬೇಕ್ರಿ ಮದುವೆ ಮನೇಲಿ ಯಾವ ಥರ ಕಲರ್ ಬರುತ್ತೋ ಆ ಕಲರ್ ಬರಲ್ಲ, ಯಾವುದಾದ್ರು ಒಂದು ಕಡೆ ಸೀದೋಗ್ಬಿಡುತ್ತೆ ನೀವು ಈ ಥರ ಬೇಯಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ. ನೋಡಿ, ಈ ಥರ ನಾನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ.
ಕೆಲವೊಬ್ಬರು ಬಾದುಷಾ ಮಾಡೋದಕ್ಕೆ ಬರೀ ಮೈದಾ ಹಿಟ್ಟನ್ನು ಮಾತ್ರ ಯೂಸ್ ಮಾಡ್ಕೊತಾರೆ, ಹಾಗಾಗಿ ಅದಷ್ಟು ಚೆನ್ನಾಗಿ ಬರಲ್ಲ. ನೀವು ಪರ್ಫೆಕ್ಟಾಗಿ ಬಾದುಷಾ ಬರಬೇಕು ಅಂದರೆ ನೀವು ಚಿರೋಟಿ ರವೆನ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ನಿಮ್ಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಬಾದುಷಾ. ಸೊ ನೋಡಿ, ಇದು ಆಲ್ಮೋಸ್ಟಲ್ಲೂ ಇದು ಬಂದುಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಬಾದುಷಾ, ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ. ನಾನಿದು ತುಂಬ ಹೊತ್ತು ಈ ಥರ ನಿಧಾನ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇವಾಗ ನಿಮ್ಗೆ ಲಾಸ್ಟು ಬೆಂದಿದೆ ಅಂತ ಗೊತ್ತಾಗಬೇಕಾದ್ರೆ ಆ ಎಣ್ಣೆ ಸೌಂಡ್ ಕೂಡ ಬೇರೆ ಥರ ಬರುತ್ತೆ, ಆಮೇಲೆ ಈ ಥರ ನೊರೆ ಕಡಿಮೆ ಆಗಿಬಿಡುತ್ತೆ. ನೋಡಿ, ಇದಿವಾಗ ಪರ್ಫೆಕ್ಟಾಗಿ ಬೆಂದಿದೆ, ಗೋಲ್ಡನ್ ಬ್ರೌನ್ ಕಲರಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಪರ್ಫೆಕ್ಟಾಗಿ ಬೆಂದಿದೆ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಈ ಥರ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೇಮ್ ಬೇಕ್ರಿಯಲ್ಲಿ ಯಾವ ಥರ ಸಿಗುತ್ತೋ, ಬೇಕ್ರಿಯಲ್ಲಿ ಮದುವೆ ಮನೇಲಿ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರ ಇದೆ ಇದು. ನೆಕ್ಸ್ಟು ಇನ್ನೊಂದು ರೌಂಡು ನಾನು ಮತ್ತೆ ಮಾಡಿಟ್ಕೊಂಡಿರೋದು ಉಳಿದಿದೆಯಲ್ವ, ಅದನ್ನು ಸೇಮ್ ಇದೇ ಪ್ರೊಸೀಜರಲ್ಲಿ ಫಾಲೋ ಮಾಡ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ತೀನಿ. ಈ ಥರ ಪ್ರತಿ ಸರಿ ಮಾಡ್ತಾಯಿರಿ, ಇಲ್ಲ ಅಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ, ಕಪ್ಪು ಕಲರ್ ಆಗಿಬಿಡುತ್ತೆ. ಇದು ಕೂಡ ಇವಾಗ ಬೆಂದಿದೆ, ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ನಾನು ಇದನ್ನು ಕೂಡ ಇದೇ ಥರ ಎಣ್ಣೆಯಿಂದ ಎತ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು, ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದಾಗಿದೆ. ನೆಕ್ಸ್ಟ್ ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕಕ್ಕೆ ನೀವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ರವೆ ತೊಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ತೊಗೊಳ್ಬೇಕು. ನೋಡಿ, 1.5 ಕಪ್ ಅಂದರೆ ಆಲ್ಮೋಸ್ಟ್ ಅಲ್ಲಿ 300 ಗ್ರಾಮ್ ಸಕ್ಕರೆನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ಇಷ್ಟು ಕರೆಕ್ಟಾಗಿ ಮುಳುಗಿದೆ, ಇಷ್ಟು ಸಕ್ಕರೆ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕಿಂತ ಜಾಸ್ತಿನೂ ನೀರು ಹಾಕಬಾರ್ದು, ಇದಕ್ಕಿಂತ ಕಡಿಮೆನೂ ನೀರು ಹಾಕಬಾರ್ದು. ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ನೀವು ಸಕ್ಕರೆನ ಪ್ರತಿ ಸರಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ಅಂದರೆ ನಿಮಗೆ ಸಕ್ಕರೆ ಪಾಕದ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಂದು ಕಡೆ ಸೀದೋಗ್ಬಿಡುತ್ತೆ, ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನೀವು ಸಕ್ಕರೆ ನೀರು ಹಾಕಿದ್ದೇನೆ ಪ್ರತಿ ಸರಿ ಈ ಥರ ಮಾಡ್ಕೋಬೇಕು. ಆಮೇಲೆ ನಾನು ಜಜ್ಜಿಟ್ಕೊಂಡಿರುವಂಥ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೆ. ಇದು ಚೆನ್ನಾಗಿ ಸ್ಮೆಲ್ಲು ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಏಲಕ್ಕಿ ಪುಡಿನ ಜಜ್ಜಿಟ್ಕೊಂಡಿರೋದನ್ನ ಹಾಕಿದ್ದೀನಿ. ನೋಡಿ, ಈ ಥರ ಪ್ರತಿ ಸರಿ ಅಲ್ಲಾಡ್ತಾ ಇರಿ. ನೆಕ್ಸ್ಟು ಬಂದು ನೀವು ಒಂದೆಡೆ ಪಾಕನ ತೊಗೊಳ್ಬೇಕಾಗುತ್ತೆ, ಸಕ್ಕರೆ ಪಾಕ. ಇದು ಆಲ್ಮೋಸ್ಟ್ ಅಲ್ಲಿ ಸಕ್ಕರೆ ಪಾಕ ರೆಡಿ ಆಗಿದೆ. ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಕಂಟಿನ್ಯೂಸ್ ಆಗಿ, ಇಲ್ಲಾಂದರೆ ಸಕ್ಕರೆ ಪಾಕದ ಕಲರ್ ಚೇಂಜ್ ಆಗಿಬಿಡುತ್ತೆ, ನಿಮಗೆ ಪರ್ಫೆಕ್ಟ್ ಆಗಿರೋ ಕಲರ್ ಬರಲ್ಲ, ಬಾದುಷಾ ಕಲರು. ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೋಡಿ, ಪಾಕ ಒಂದೆಳೆ ಪಾಕ ಏನಾದರೂ ಬಂದಿದೆಯಾ ಅಂತ ಹೇಳಿ. ಇದನ್ನು ಬಂದಿಲ್ಲ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಂದಿಲ್ಲ, ಹಾಗೆ ಎಳೆ ಬರ್ತಾ ಇಲ್ಲ. ನೋಡಿ, ಇದು ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗಿದೆ. ನೋಡಿ, ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗಿದೆ. ಇದನ್ನು ಒಂದೆಳೆ ಬಂದಿದೆ, ನೋಡಿ ಎಳೆ ಬರ್ತದೆ. ಇಷ್ಟು ಬಂದರೆ ನಿಮ್ಗೆ ಪರ್ಫೆಕ್ಟಾಗಿ ಪಾಕ ರೆಡಿ ಆಗಿದೆ ಅಂತ ಹೇಳಿ. ನೆಕ್ಸ್ಟು ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಲ್ಲಿ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಇದು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಶೈನಿಂಗಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸಕ್ಕರೆ ಗಟ್ಟಿ ಆಗಿಬಿಟ್ಟು ಮೇಲೆ ವೈಟ್ ಬರುತ್ತೆ, ಶೈನಿಂಗ್ ಬರಲ್ಲ ಬಾದುಷಾ. ಹಾಗಾಗಿ ನೀವು ಒಂದು ಅರ್ಧದಲ್ಲಿ ಕಾಲಷ್ಟು ಲಿಂಬೆ ಹುಳಿನ ಹಾಕಿ ಈ ಥರ ಸಕ್ಕರೆ ಪಾಕದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿ ಆಗಿದೆ ಈ ಸಕ್ಕರೆ ಪಾಕ. ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂತಹ ಬಾದುಷಾನ ಹಾಕಿ ಒಂದು 20 ಮಿನಿಟ್ಸ್ ಇದರಲ್ಲೇ ಡಿಪ್ ಮಾಡಿಬಿಟ್ಬಿಡ್ತೀನಿ. ಈ ಸಕ್ಕರೆ ಪಾಕಕ್ಕೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣನ್ನು ಹಾಕೋದು ಮರಿಬೇಡಿ, ಜಾಸ್ತಿ ಹುಳಿನೂ ಹಿಂಡ್ಕೊಳ್ಬೇಡಿ, ಸ್ವಲ್ಪ ಒಂದು ಅರ್ಧದಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕವಾಗ ನಿಮ್ಗೆ ಪರ್ಫೆಕ್ಟಾಗಿ ಶೈನಿಂಗ್ ಕೂಡ ಹಾಗೆ ಇರುತ್ತೆ. ಮದುವೆ ಮನೆಯಲ್ಲೆಲ್ಲ ಒಂಥರ ಶೈನಿಂಗ್ ಕಾಣ್ತಾ ಇರುತ್ತಲ್ವ, ಅದರ ಹಾಗೆ ಸಕ್ಕರೆ ಪಾಕದ ಶೈನಿಂಗ್ ಉಳಿಯುತ್ತೆ. ಇದನ್ನು ನಾನು ಒಂದು 20 ಮಿನಿಟ್ಸ್ ಬಿಟ್ಬಿಡ್ತೀನಿ ಹೀಗೆ. ಇದು ರೆಡಿ ಆಗಿದೆ. ಇವಾಗ ಇನ್ನು ಒಂದು 20 ಮಿನಿಟ್ಸ್ ಬಿಟ್ಟರೆ ಆಯಿತು. ಓಕೆ, ಇವಾಗ ನಾನು ನನ್ನ ಪಾತ್ರೆಗೆ ಇದನ್ನು ಹಾಕ್ಕೊಂಡಿದ್ದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಒಳಗಡೆನೂ ತುಂಬ ಚೆನ್ನಾಗಿ ಜ್ಯೂಸನ್ನ ಎಳ್ಕೊಂಡಿದೆ. ಇದು ಪರ್ಫೆಕ್ಟಾಗಿ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ. ನೀವು ಒಂದ್ಸರಿ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.